ಬಿಹಾರದಲ್ಲಿ ಮತಪಟ್ಟಿಯ ಪರಿಷ್ಕರಣೆ ಆಗೋದಕ್ಕೂ ಮೊದಲು 7.9 ಅಂದರೆ 7,90,00,000 ಮತದಾರರ ಹೆಸರು ಇತ್ತು. ಈ ಚುನಾವಣಾ ಆಯೋಗ BJPಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅಪಪ್ರಚಾರವನ್ನು ಮಾಡಿದ್ರು. ಆದರೆ ಅದಕ್ಕೆ ಎಲ್ಲೂ ಚುನಾವಣಾ ಆಯೋಗ ಕಿವಿಕೊಳ್ಳಿಲ್ಲ. ತನ್ನ ಕರ್ತವ್ಯವನ್ನು ಸಾಂವಿಧಾನಿಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತು. ಸವಾಲುಗಾರರಾಗಿ ಅಂದರೆ ಈ ಚುನಾವಣೆಯಲ್ಲಿ ಪ್ರಬಲ ವಿರೋಧಿಗಳಾಗಿ RJD ಪಕ್ಷದ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರು ಕಾಣ್ತಾರೆ. ಮತ್ತು ಈ ಎಕ್ಸ್ಟ್ರಾ ಪ್ಲೇಯರ್ಸ್ ಥರ ಇದ್ದಾರಲ್ಲ ಇವಾಗ ಅರವಿಂದ್ ಕೇಜ್ರಿವಾಲ್ ರೀತಿಯಲ್ಲಿ ಪ್ರಶಾಂತ್ ಕಿಶೋರ್ ಮತ್ತು ಅಸಾವುದ್ದೀನ್ ಓವೈಸಿ. ಇನ್ನು ಅಸಾವುದ್ದೀನ್ ಓವೈಸಿ ಅವರು ಯಾಕೆ ಈ ರೀತಿಯಾಗಿ ಕಾಣ್ತಾರೆ ಅಂದರೆ ಬಿಹಾರದಲ್ಲಿ ಹೆಚ್ಚಿನ ಅಂಶ 57 ಕ್ಷೇತ್ರಗಳು ಮುಸಲ್ಮಾನ್ ಬಾಹುಳ್ಯ ಹೊಂದಿರತಕ್ಕಂಥ ಕ್ಷೇತ್ರಗಳು. ಇಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕ ಆಗ್ತಾರೆ. ಮತ್ತು ಮತಪಟ್ಟಿ ಪರಿಷ್ಕರಣೆ, ಮತಗಳ್ಳತನದ ಆಪಾದನೆ ಈ ಎಲ್ಲದರ ಮಧ್ಯೆ ಈಗ ಬಿಹಾರದ ಚುನಾವಣೆ ಮದರ್ ಆಫ್ ಆಲ್ ಎಲೆಕ್ಷನ್ ಅಂತ ಕರೆಯುವಂತಹ ಒಂದು ಮುನ್ನೋಟವನ್ನಿಟ್ಟಿದೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮದರ್ ಆಫ್ ಆಲ್ ಎಲೆಕ್ಷನ್, ಎಲ್ಲ ಚುನಾವಣೆಗಳ ತಾಯಿ. ಹೌದು ಸ್ನೇಹಿತರೆ, ನಾನಿವತ್ತು ಮದರ್ ಆಫ್ ಆಲ್ ಎಲೆಕ್ಷನ್ ಅಂತ ಯಾವ ರಾಜ್ಯಕ್ಕೆ ಹೇಳ್ತಾ ಇದ್ದೀನಿ, ಈ ಚುನಾವಣೆ ಯಾಕಿಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ಹಾಗಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರತಕ್ಕಂತಹ ರಾಜಕೀಯ ಪಕ್ಷಗಳ್ಯಾವುವು, ಇಲ್ಲಿ ಯಾವ ರೀತಿಯಾದಂಥ ಮೈತ್ರಿ ಏರ್ಪಟ್ಟಿದೆ, ಇದು ಭಾರತದ ರಾಜಕಾರಣದ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರಲಿದೆ, ಅದೇ ರೀತಿಯಾಗಿ ಸಾಂವಿಧಾನಿಕ ಸಂಸ್ಥೆಯಾದಂತಹ ಚುನಾವಣಾ ಆಯೋಗದ ಮೇಲೆ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಹೊರಹೊಮ್ಮಿಸುತ್ತೆ ಅನ್ನುವಂತಹ ಎಲ್ಲ ಒಂದು ವಿಷಯಗಳನ್ನು ನಿಮ್ಮ ಮುಂದೆ ವಿವರವಾಗಿ ಹಂಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಮದರ್ ಆಫ್ ಆಲ್ ಎಲೆಕ್ಷನ್ ಅಂತ ಕರಿತಾ ಇರತಕ್ಕಂಥದ್ದು ಪ್ರಸ್ತುತ ಬಿಹಾರದ ಚುನಾವಣೆಯನ್ನು. ಯಾಕೆ ಇದನ್ನು ಮದರ್ ಆಫ್ ಆಲ್ ಎಲೆಕ್ಷನ್ ಅಂತ ಕರಿತಿದ್ದಾರೆ ಅಂತ ಹೇಳಿದ್ರೆ, ಕಳೆದ 20 ವರ್ಷಗಳಿಂದ ಅಲ್ಲಿ SIR ಆಗಿರಲಿಲ್ಲ, ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ಅಂದರೆ ಮತಪಟ್ಟಿಯ ತೀವ್ರ ಪರಿಷ್ಕರಣೆ ಅಂತ ಹೇಳ್ತಾರೆ. ಹಾಗಾಗಿ ಬಿಹಾರದಲ್ಲಿ ಮತಪಟ್ಟಿಯ ಪರಿಷ್ಕರಣೆ ಆಗೋದಕ್ಕೂ ಮೊದಲು 7.9 ಅಂದರೆ 7,90,00,000 ಮತದಾರರ ಹೆಸರು ಇತ್ತು. ಅಂದರೆ ಖಾಯಮ್ಮಾಗಿ ವಲಸೆ ಹೊರಟೋಗಿರುವಂಥವರ ಮತ್ತು ಎರಡೆರಡು ಕಡೆ ಮತದಾನದ ಹಕ್ಕನ್ನು ಹೊಂದಿರತಕ್ಕಂಥವರ ಹೆಸರುಗಳನ್ನು ಕೈಬಿಟ್ಟು ಈಗ ಹೊಸ ಮತದಾರರ ಸೇರ್ಪಡೆ ಆಗಿ ಈಗ 7.43 ಅಂದರೆ 7,43,00,000 ಮತದಾರರನ್ನು ಅಂತಿಮವಾಗಿ ಮತಪಟ್ಟಿಯಲ್ಲಿ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಈಗ ಬಿಹಾರದ ಚುನಾವಣೆ 2 ಹಂತದಲ್ಲಿ ನಡೆಯಲಿದ್ದು, ನವೆಂಬರ್ 6ಕ್ಕೆ ಮೊದಲನೇ ಹಂತ. ಇದರಲ್ಲಿ 121 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಇದಕ್ಕೆ ಅಕ್ಟೋಬರ್ 17ನೇ ತಾರೀಕು ಒಳಗಡೆ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕು. 2ನೇ ಹಂತದಲ್ಲಿ 122 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು, ಇದು ನವೆಂಬರ್ 11ನೇ ತಾರೀಕಿಗೆ ನಡೆಯಲಿದೆ. ಇದಕ್ಕೆ ಅಕ್ಟೋಬರ್ 20ನೇ ತಾರೀಕು ಒಳಗಡೆ ಇದನ್ನು ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ನಾಮಪತ್ರವನ್ನು ಹಿಂಪಡಿಲಿಕ್ಕೆ ಅಕ್ಟೋಬರ್ 23ನೇ ತಾರೀಕಿನ ಗಡುವನ್ನು ನಿಗದಿ ಮಾಡಲಾಗಿದೆ. ಹಾಗಾಗಿ ಈಗ ಬಿಹಾರದ ಚುನಾವಣೆ ಇಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಅಂದರೆ SIR ಮಾಡಿದ್ರಲ್ಲ, ಆಗ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿ ಮೈತ್ರಿಕೂಟದವರು ದೇಶದಲ್ಲಿ ಏನಂತ ಅಪಪ್ರಚಾರವನ್ನು ಮಾಡ್ಕೊಂಡು ಹೊರಟರು ಅಂತ ಹೇಳಿದ್ರೆ, ವೋಟ್ ಚೋರಿ ಅಂದರೆ ಮತಗಳ್ಳತನದ ಮುಖಾಂತರ BJP ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋಕೆ ಹೊರಟಿದೆ, ಚುನಾವಣಾ ಆಯೋಗ BJPಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅಪಪ್ರಚಾರವನ್ನು ಮಾಡಿದ್ರು. ಆದರೆ ಅದಕ್ಕೆ ಎಲ್ಲೂ ಚುನಾವಣಾ ಆಯೋಗ ಕಿವಿಕೊಳ್ಳಿಲ್ಲ. ತನ್ನ ಕರ್ತವ್ಯವನ್ನು ಸಾಂವಿಧಾನಿಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತು. ಸುಪ್ರೀಂ ಕೋರ್ಟ್ ಕೂಡ ಏನು ಹೇಳಿತ್ತೋ ಅದರ ಅನ್ವಯದಲ್ಲಿ ಇವಾಗ ಮತಪಟ್ಟಿಯನ್ನು ಅಂತಿಮ ಮಾಡಲಾಗಿದೆ. ಹಾಗಾಗಿ ಈಗ ಜಿದ್ದಿನ ಕಣವಾಗಿ ಮಾರ್ಪಟ್ಟಿರೋದು. ಅಂದರೆ SIR ಅನ್ನೋದನ್ನು ಒಂದು ಮಾರ್ಗದರ್ಶಿಯಾಗಿ, ಅಂದರೆ ಒಂದು ಮುಂದೆ ದೇಶದ ಚುನಾವಣೆಗಳು ಯಾವ ರೀತಿಯಾಗಿ ಇರ್ತವೆ, ಮತಪಟ್ಟಿಯಲ್ಲಿ ಯಾವ ರೀತಿ ಪರಿಷ್ಕರಣೆ ಆಗುತ್ತೆ ಅನ್ನೋದನ್ನು ಚುನಾವಣಾ ಆಯೋಗ ಇಡೀ ಸಮಾಜ ಭಾರತೀಯರ ಮುಂದೆ ತೋರಿಸ್ಕೊಟ್ಟಿದೆ. ಹಾಗಾಗಿ ಇವಾಗ ಚುನಾವಣೆ ನಡೀಲಿಕ್ಕೆ ಹೊರಟಿರತಕ್ಕಂಥದ್ದು. ಬಿಹಾರದಲ್ಲಿ 243 ವಿಧಾನಸಭಾ ಕ್ಷೇತ್ರಗಳಿದೆ. ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 122 ಸ್ಥಾನಗಳು ಬೇಕಾಗುತ್ತೆ. ಹಾಗಾಗಿ ಈಗ ಅಲ್ಲಿ NDA ಮೈತ್ರಿಕೂಟ ಆಡಳಿತದಲ್ಲಿ ಇರತಕ್ಕಂಥದ್ದು.
ಈ ಕಳೆದ ಚುನಾವಣೆಯಲ್ಲಿ ನಾವು ನೋಡುವಾಗ ಈ ತೇಜಸ್ವಿ ಯಾದವ್ ಆರ್ ಜೆ ಡಿ ಪಕ್ಷ ಮತ್ತು ಕಾಂಗ್ರೆಸ್ಸು ಮೈತ್ರಿಕೂಟದಲ್ಲಿ ಅಂದರೆ ಮಹಾಗಠಬಂಧನ್ ಅಂತ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿರ್ತಕ್ಕಂಥ ಪ್ರಮುಖ ಪಕ್ಷಗಳಾಗಿದ್ದವು. ಎನ್ ಡಿ ಎಯಲ್ಲಿ ಜೆ ಡಿ ಯು ಮತ್ತು ಭಾಜಪ ಮತ್ತು ಎಲ್ ಜೆ ಪಿ ಈ ಇನ್ನೂ ಹಲವು ಪಕ್ಷಗಳು ಸೇರಿಕೊಂಡು ಒಂದು ಎನ್ ಡಿ ಎ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ರು. ಹಾಗಾಗಿ ನಿತೀಶ್ ಕುಮಾರ್ ಅವರು 20 ವರ್ಷಗಳಿಂದ ಇಲ್ಲಿ ಅಧಿಕಾರವನ್ನು ಹೊಂದಿದ್ದಾರೆ. ಹಾಗಾಗಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳುವಂತಹ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ಎರಡು ಅಂದರೆ ಇಂಡಿ ಮೈತ್ರಿಕೂಟ ಇರಬಹುದು ಅಥವಾ ಎನ್ ಡಿ ಎ ಮೈತ್ರಿಕೂಟ ಇರ್ಬೋದು, ಇಬ್ಬರು ಕೂಡ ಹಲವಾರು ವಿಧವಾದಂಥ ಆಮಿಷಗಳನ್ನು ಒಡ್ತಾ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಇಲ್ಲಿ ಸ್ವಲ್ಪ ವ್ಯವಸ್ಥಿತವಾಗಿ ಕೆಲವು ಯೋಜನೆಗಳನ್ನು ನಿತೀಶ್ ಕುಮಾರ್ ಅವರ ಸರ್ಕಾರ ಇವಾಗ ಜನರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರತಿಯೊಬ್ಬರಿಗೆ ಮಹಿಳೆಯರಿಗೆ 10,000 ರೂಪಾಯಿಯನ್ನು, ಅಂದರೆ ಇವಾಗ ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ ಆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಉದ್ಯೋಗಗಳನ್ನು ಮಾಡಲಿಕ್ಕೆ, ಮತ್ತು ಮಹಿಳಾ ಮೀಸಲಾತಿಯನ್ನು ತೊಗೊಂಬರ್ತೀನಿ ಅಂತ ಹೇಳಿರ್ತಕ್ಕಂಥದ್ದು, ಇಂಥೆಲ್ಲ ವಿಷಯ ಇದೆ. ಆದರೆ ಇಂಡಿ ಮೈತ್ರಿಕೂಟ ಒಂದು ಹೆಜ್ಜೆ ಮುಂದೆ ಹೋಗಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಲಕ್ಷಾಂತರ ರೂಪಾಯಿ ಆರೋಗ್ಯ ವಿಮೆಯನ್ನು ಕೊಡ್ತೀವಿ ಈ ರೀತಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಈಗ ಪ್ರಮುಖ ಪಕ್ಷಗಳಾಗಿ ಅಲ್ಲಿ ಜಿದ್ದಿನಲ್ಲಿ ನಿಂತಿರ್ತಕ್ಕಂಥದ್ದು ಎನ್ ಡಿ ಎಯಲ್ಲಿ ನಿತೀಶ್ ಕುಮಾರ್ ಅವರ ಜೆ ಡಿ ಯು, ಬಿ ಜೆ ಪಿ ಮತ್ತು ಚಿರಾಗ್ ಪಾಸ್ವಾನ್ ಅವರಿದ್ದಾರಲ್ಲ ಅವರ ಎಲ್ ಜೆ ಪಿ ಲೋಕ್ ಜನಶಕ್ತಿ ಪಕ್ಷ ಅಂತ, ಮತ್ತು ಜಿತಿನ್ ರಾಮ್ಜಿ ಅವರ ಪಕ್ಷ ಒಂದಿದೆ. ಇವರಿಷ್ಟು ಜನ ಪ್ರಮುಖ ಪಕ್ಷಗಳು ಎನ್ ಡಿ ಎಯಲ್ಲಿ. ಹಾಗಾಗಿ ಇವರ ಸೀಟಿನ ಹಂಚಿಕೆ ಹೀಗಿದೆ. ಆದರೆ ಇಂಡಿ ಮೈತ್ರಿಕೂಟಕ್ಕೆ ಬರುವಾಗ ಲಾಲು ಪ್ರಸಾದ್ ಅವರ ಆರ್ ಜೆ ಡಿ, ಕಾಂಗ್ರೆಸ್ಸು ಮತ್ತು ವಿ ಐ ಪಿ ಅಂತ ಒಂದು ಪಕ್ಷ ಇದೆ, ಸಿ ಪಿ ಐ ಎಮ್ ಮತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾ, ಇನ್ನೂ ಹಲವಾರು ಪಕ್ಷಗಳು ಸೇರಿಕೊಂಡಿದೆ. ಇದೆಲ್ಲರದರ ಮಧ್ಯೆ ಎ ಐ ಎ ಎಮ್ ಅಂತ ಹೇಳ್ತೀವಲ್ಲ, ಅಸಾವುದ್ದೀನ್ ಓವೈಸಿ ಅವರ ಪಕ್ಷ, ಅದು ಒಂದು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡ್ತಿದೆ. ಮತ್ತು ಜನ್ ಸುರಾಜ್ ಪಕ್ಷ ಅಂತ ಒಂದು ಹೊಸದಾಗಿ ಉಟ್ಕೊಂಡಿದೆ ಈ ಪಕ್ಷ. ಆಮ್ ಆದ್ಮಿ ಪಾರ್ಟಿ ಇದೆ. ಈ ಪ್ರಶಾಂತ್ ಕಿಶೋರ್ ಅಂತ ಚುನಾವಣಾ ತಂತ್ರಗಾರಿಕೆ ಮಾಡ್ತಿದ್ರಲ್ಲ ಅವ್ರದ್ದು ಈ ಪಕ್ಷ ಜನಸುರಾಜ್ ಪಕ್ಷ. ಹಾಗಾಗಿ ಈ ಚುನಾವಣೆಯನ್ನು ನಾವು ಇವಾಗ 3 ಭಾಗವಾಗಿ ನೋಡೋಣ. ಈಗ ಆಡಳಿತಾರೂಢವಾಗಿರುವಂಥ ನಿತೀಶ್ ಕುಮಾರ್ ಅವರಿದ್ದಾರಲ್ಲ ಇವರು ಮತ್ತು ಬಿ ಜೆ ಪಿಯವರು ಇದನ್ನು ಈ ಸರ್ಕಾರವನ್ನು ಹಿಡಿದಿಟ್ಕೊಳ್ತಾರ ಅಂತ, ಅಂದರೆ ಈ ಚುನಾವಣೆ ನಡೆದಾಗ ಅದನ್ನು ಕಳ್ಕೊಳ್ತಾರ ಸರ್ಕಾರನ, ಇಲ್ಲ ಪುನರ್ ಅಸ್ತಿತ್ವಕ್ಕೆ ತೊಗೊಂಬರ್ತಾರ ಸರ್ಕಾರ ಅನ್ನೋದನ್ನು ಇವ್ರನ್ನ ಸಮರ್ಥಕರಾಗಿ ನಾವು ನೋಡಬೇಕು. ಅದಾದಮೇಲೆ ಸವಾಲುಗಾರರಾಗಿ, ಅಂದರೆ ಈ ಚುನಾವಣೆಯಲ್ಲಿ ಪ್ರಬಲ ವಿರೋಧಿಗಳಾಗಿ ಆರ್ ಜೆ ಡಿ ಪಕ್ಷದ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರು ಕಾಣ್ತಾರೆ. ಮತ್ತು ಈ ಎಕ್ಸ್ಟ್ರಾ ಪ್ಲೇಯರ್ಸ್ ಥರ ಇದ್ದಾರಲ್ಲ ಇವಾಗ ಅರವಿಂದ್ ಕೇಜ್ರಿವಾಲ್ ರೀತಿಯಲ್ಲಿ ಪ್ರಶಾಂತ್ ಕಿಶೋರ್ ಮತ್ತು ಅಸಾವುದ್ದೀನ್ ಓವೈಸಿ ಕಾಣ್ತಾರೆ. ಈ 3 ಜನದಲ್ಲಿ ಈ ಅಸಾವುದ್ದೀನ್ ಓವೈಸಿ ಮತ್ತು ಪ್ರಶಾಂತ್ ಕಿಶೋರ್ ಅವರು ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ, ಪ್ರಶಾಂತ್ ಕಿಶೋರ್ ಅವರು ಹೇಳಿ ಕೇಳಿ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡೋವಂಥವ್ರು. ಹಾಗಾಗಿ ಇವರು ಜನಗಳ ಮುಂದೆ ರಾಜಕೀಯ ಪಕ್ಷಗಳ ವಾಸ್ತವವನ್ನು ವಿವರಣೆ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಇವರು ಸ್ಥಾನಗಳನ್ನು ಗೆಲ್ಲದೇ ಇದ್ದರೂ ಕೂಡ ಮತದ ಒಂದು ಅಂಕಿ ಏನಿರುತ್ತೆ, ಮತಗಳನ್ನು ವಿಭಜನೆ ಮಾಡ್ಬೋದು. ಅಂದರೆ ಒಂದಷ್ಟು ಪರ್ಸೆಂಟೇಜ್ ಶೇಕಡಾವಾರು ಮತಗಳನ್ನು ಪಡ್ಕೋಬೋದು ಇವರು. ಅಂದರೆ ಒಂದು 10%, 5% ಈ ರೀತಿಯಾಗಿ ಮತಗಳನ್ನು ಪಡ್ಕೊಬೋದು ಅಂತಿದೆ. ಇನ್ನು ಅಸಾವುದ್ದೀನ್ ಓವೈಸಿ ಅವರು ಯಾಕೆ ಈ ರೀತಿಯಾಗಿ ಕಾಣ್ತಾರೆ ಅಂದರೆ, ಬಿಹಾರದಲ್ಲಿ ಹೆಚ್ಚಿನ ಅಂಶ 57 ಕ್ಷೇತ್ರಗಳು ಮುಸಲ್ಮಾನ್ ಬಾಹುಳ್ಯ ಹೊಂದಿರತಕ್ಕಂಥ ಕ್ಷೇತ್ರಗಳು. ಇಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕ ಆಗ್ತಾರೆ. ಹಾಗಾಗಿ ಅಸಾವುದ್ದೀನ್ ಓವೈಸಿ ಅವರ ಎ ಐ ಎ ಎಮ್ ಪಕ್ಷ ಏನಿದೆ ಇದು ಮುಸಲ್ಮಾನರ ಒಂದು ಓಟ್ನ ಮೇಲೆ ಕಣ್ಣನ್ನು ಇಟ್ಟಿರ್ತಕ್ಕಂಥದ್ದು. ಅವ್ರಿಗೆ ಪ್ರಚೋದನೆ ಕೊಡೋದ್ರ ಮುಖಾಂತರ ಇಂಡಿ ಮೈತ್ರಿಕೂಟಕ್ಕೆ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡೋವಂಥ ಪ್ರಯತ್ನಕ್ಕೆ ಇವರು ಕೈ ಹಾಕಿದ್ದಾರೆ. ಈ ಸೀಮಾಂಚಲ ಅಂತ ಹೇಳುವಂಥ ಪ್ರದೇಶಗಳಲ್ಲೆಲ್ಲ ಮುಸಲ್ಮಾನರು ಸಿಕ್ಕಾಪಟ್ಟೆ ಜಾಸ್ತಿ ಬಾಹುಳ್ಯ ಇದೆ. ಹಾಗಾಗಿ ಇದನ್ನು ನೋಡಬೇಕು. ಆದರೆ ಕಳೆದ ಬಾರಿ ಏನಾಗಿತ್ತಲ್ಲ, ಈ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ನ ಪಕ್ಷದ ನಡುವೆ ಸೀಟು ಹಂಚಿಕೆ ಆಗಿತ್ತಲ್ಲ, ಅದರಲ್ಲಿ 77 ಸ್ಥಾನಗಳನ್ನು ತೇಜಸ್ವಿ ಯಾದವ್ ಅವರು ಕಾಂಗ್ರೆಸ್ಗೆ ಬಿಟ್ಕೊಟ್ಟಿದ್ರು. ಆದರೆ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದು ಕೇವಲ 19 ಸ್ಥಾನಗಳಲ್ಲಿ. ಈಗ ಏನಾಗಿದೆ ಅಂದರೆ, ನಾವಿವಾಗ ಮತಗಳ್ಳತನದ ಒಂದು ಇದನ್ನು ಮಾಡಿ ಪ್ರಚಾರವನ್ನು ಮಾಡಿ ಹೆಚ್ಚಿಗೆ ನಾವು ಇವಾಗ ಪ್ರಚಾರವನ್ನು ತೊಗೊಂಡಿದ್ದೀವಿ. ಹಾಗಾಗಿ ನಮ್ಗೆ ಇನ್ನೂ ಹೆಚ್ಚಿನ ಸೀಟ್ಗಳು ಬೇಕು ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ
ಇಂಡಿ ಮೈತ್ರಿಕೂಟದ RJD ಪಕ್ಷಕ್ಕೆ VIP ಅನ್ನೋ ಒಂದು ಪಕ್ಷ ಕೂಡ ಬೆಂಬಲ ಬಿದ್ದಿದೆ. CPI, CPIM ಈ ಥರ ಎಲ್ಲ ಪಕ್ಷಗಳಿದೆ. ಈ ತೇಜಸ್ವಿ ಯಾದವ್ ಅವ್ರಿಗೆ ಈಗ ಹೇಳಿ ಕೇಳಿ ಮನಸ್ಸು ಬರ್ತಿಲ್ಲ. ಯಾಕೆಂದರೆ ಕಾಂಗ್ರೆಸ್ನ ಜೊತೆಯಲ್ಲಿ ಸೀಟು ಹಂಚಿಕೆ ಪ್ರಮಾಣವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅಲ್ಲಿ ಕೂಡ ಒಂದು ಜಾಣ ನಡೆಯನ್ನು RJD ಪಕ್ಷ ಮಾಡಿತ್ತು. ಅದೇನು ಅಂತ ಹೇಳಿದ್ರೆ, ತಾನು ಎಲ್ಲೆಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲೋ ಅಂಥ ಸೀಟುಗಳನ್ನು ಕಾಂಗ್ರೆಸ್ಗೆ ಬಿಟ್ಕೊಟ್ಟಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ಯಾವ ರೀತಿಯಾಗಿ ಕೇಳ್ತಾ ಇದೆ ಅಂದರೆ, ನೀವು ಗೆಲ್ತಕ್ಕಂಥ ಸ್ಥಾನಗಳನ್ನೇ ನಮಗೆ ಸೋಲ್ತಕ್ಕಂಥ ಸ್ಥಾನಗಳನ್ನು ನಮಗೆ ಬಿಟ್ಕೊಟ್ಟಿದ್ರಿ, ಹಾಗಿಲ್ಲ, ಸರಾಸರಿಯಾಗಿ ಅಲ್ಲಿ ಇಲ್ಲಿ ಎಲ್ಲ ಗೆಲ್ಲುವಂಥ ಸ್ಥಾನಗಳನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟಿದೆ ಅಂತ ಚುನಾವಣಾ ವಲಯಗಳಲ್ಲಿ ಇವಾಗ ಹರಿದಾಡ್ತಾ ಇರ್ತಕ್ಕಂಥ ಸುದ್ದಿ. ಹಾಗಾಗಿ ಈ ನಿತೀಶ್ ಕುಮಾರ್ ಅವರೇನಂದರೆ ಇವ್ರನ್ನ ಪಲ್ಟು ರಾಮ್ ಅಂತ ಕರೀತಾರೆ. ಚುನಾವಣೆ ನಡೆದಾಗ 2 ವರ್ಷ BJP ಜೊತೆಯಲ್ಲಿ ಇದ್ದರು 2020 ಚುನಾವಣೆ ನಂತರ. ಅದಾದಮೇಲೆ ಏನಾದರೂ ಅವರು RJD ಜೊತೆಯಲ್ಲಿ ಮತ್ತೆ ಹೋದರು, ತೇಜಸ್ವಿ ಯಾದವ್ನ ಕರ್ಕೊಂಬಂದರು, ಇದು ಮಾಡೋರು, ಭ್ರಷ್ಟಾಚಾರಗಳಾಯಿತು, ಮತ್ತೆ ಅದನ್ನೇನು ಮಾಡಿದ್ರು, ತೆಗೆದು ಬಿಟ್ಟಾಕಿ ತಿರ್ಗಾ BJPಯ NDA ಮೈತ್ರಿಕೂಟದ ಜೊತೆಯಲ್ಲೇ ಬಂದು ಇವಾಗ NDA ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವದಲ್ಲಿರೋದು. ಆದರೆ ಹೇಗೂ ನೋಡಿದ್ರು ಸುಶಾಸನ್ ಬಾಬು ಅಂತ ಕರೀತಾರೆ ಯಾರನ್ನ, ನಿತೀಶ್ ಕುಮಾರ್ ಅವರನ್ನು. ಅಂದರೆ ಜಂಗಲ್ ರಾಜ್ ಅಂತಿದ್ದಂಥ ಬಿಹಾರವನ್ನು ಒಂದು ತಕ್ಕ ಮಟ್ಟಿನ ಸುಸ್ಥಿತಿಗೆ, ಕಾನೂನು ಸುವ್ಯವಸ್ಥೆ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ನಿರುದ್ಯೋಗ ಇರ್ಬೋದು, ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ಗಗನ ಕುಸುಮ ಆಗಿತ್ತು ಬಿಹಾರದಲ್ಲಿ. ಹಲವಾರು ಗ್ರಾಮಗಳಿಗೆ, ಕುಗ್ರಾಮಗಳಿಗೆ ವಿದ್ಯುತ್ ಶಕ್ತಿ ಸಂಪರ್ಕನೇ ಇರಲಿಲ್ಲ. ಹಾಗಾಗಿ ಪವರ್ ಗ್ರಿಡ್ಗಳ ಸಂಖ್ಯೆಯನ್ನೇ ಹೆಚ್ಚು ಮಾಡಿರೋದಿರ್ಬೋದು, ಮತ್ತು ಹಳ್ಳಿಗಳನ್ನು ಸಂಪರ್ಕಿಸುವಂಥ ರಸ್ತೆಗಳಿರ್ಬೋದು, ಹೈವೇಗಳಿರ್ಬೋದು, ಇದನ್ನು ಸುಸ್ಥಿತಿಯಲ್ಲಿಟ್ಟಿರೋದು. ಮತ್ತು ಕಿಲೋಮೀಟರ್ಗಳ ಲೆಕ್ಕದಲ್ಲಿ ನೋಡೋದಾದರೆ ಹೆಚ್ಚಿನ ಅಂಶ ರಸ್ತೆಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದಿರ್ಬೋದು ನಿತೀಶ್ ಕುಮಾರ್ ಅವರ ಸಾಧನೆ ಆಗಿದೆ. ಹಾಗಾಗಿ ಈಗ ನಿರುದ್ಯೋಗ ಸಮಸ್ಯೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಮತಗಳ್ಳತನ, ನಿರುದ್ಯೋಗ ಸಮಸ್ಯೆ ಮತ್ತು ಜಾತಿ ಸಮೀಕರಣವನ್ನು ಇಟ್ಕೊಂಡು ಇವಾಗ ಈ ಚುನಾವಣೆಯನ್ನು ಸ್ಪರ್ಧಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆದರೆ ಈ ಸ್ವಲ್ಪ ಹಿಂದೆ ಹೋಗುವಾಗ ಬಿಹಾರದಲ್ಲಿ ಇವರು ಮತದಾನ ಅಧಿಕಾರ ಯಾತ್ರೆ ಮಾಡಿದ್ರಲ್ಲ ಕಾಂಗ್ರೆಸ್ನವರು, ಆವಾಗ ಎಲ್ಲ ಇಂಡಿ ಮೈತ್ರಿಕೂಟದ ಎಲ್ಲ ನಾಯಕರು ಹೋಗಿ ಭಾಗವಹಿಸಿದ್ರಲ್ಲ, ಆವಾಗ ಮೋದಿಯವರ ತಾಯಿಗೆ ಕೂಡ ಒಂದು ಕೆಟ್ಟ ನಿಂದನೆಯನ್ನು ಮಾಡಲಾಗಿತ್ತು. ಇದು ಕೂಡ ಒಂದು ಸೆಂಟಿಮೆಂಟಲ್ ಆಗಿ, ಅಂದರೆ ಭಾವನಾತ್ಮಕವಾಗಿ ಬಿಹಾರಿಯರನ್ನು ಕೆರಳಿಸಿದ್ದು ಉಂಟು. ಹಾಗಾಗಿ ಅಲ್ಲಿ ಸಾಕಷ್ಟು ದಂಗೆಗಳು ಕೂಡ, ಗಲಾಟೆಗಳು ಕೂಡ ನಡೆದಿತ್ತು. ಈ ಎಲ್ಲ ಅಂಶಗಳು ಈಗ ಒಳಗೊಂಡು ಬರ್ತವೆ. ಹಾಗಾಗಿ ಈಗ ಫ್ರೀ ಬೀಸ್ ಅಂತ ಏನು ಹೇಳ್ತೀವಿ ನಾವು, ಉಚಿತ ಭಾಗ್ಯಗಳು, ಇದನ್ನು ಹೊರತುಪಡಿಸಿ ಯಾವ ಪಕ್ಷವೂ ಇಲ್ಲ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಾವು ಒಳಹಕ್ಕು ನೋಡಬೇಕಾಗಿರೋ ಒಂದು ಅಂಶ ಏನಿದೆ ಅಂತ ಹೇಳಿದ್ರೆ, BJP ಕೂಡ ಹೇಳಿ ಕೇಳಿ ಒಂದು ರಾಜಕೀಯ ಪಕ್ಷ. ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲ ಸಲ್ಲದ ಆಮಿಷವನ್ನು ಒಡ್ಡಿ ತನ್ನ ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ತಾ ಇರುವಾಗ BJP ಪಕ್ಷ ಮಾತ್ರ ತಾನೊಂದು ರಾಜಕೀಯ ಪಕ್ಷವಾಗಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಅದಕ್ಕೂ ಕೂಡ ಅದು ತನ್ನ ಮತದಾರರನ್ನು ಹಿಡಿದಿಟ್ಕೊಳ್ಳೋಕ್ಕೆ ಅದು ಕೂಡ ಉಚಿತ ಭಾಗ್ಯಗಳನ್ನು ಘೋಷಣೆ ಮಾಡುವಂಥ ಅನಿವಾರ್ಯ ಸಂದರ್ಭದಲ್ಲಿದೆ. ಇದೆಲ್ಲವನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗ. ಹಾಗಾಗಿ ಈ ಉಚಿತ ಭಾಗ್ಯಗಳಿಗೆ ಕಡಿವಾಣ ಹಾಕಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ಚುನಾವಣಾ ಆಯೋಗ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಇವಾಗ ಏನು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿದೆ, ಆ ಸುಪ್ರೀಂ ಕೋರ್ಟ್ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ಒಂದು ವಿಚಾರ ಈ ಚುನಾವಣೆಯಲ್ಲಿ ಅಡಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಅನಧಿಕೃತ ವಲಸೆಗಾರರ ಹೆಚ್ಚಿನ ಅಂಶ ಮತಗಳು ಬಿಟ್ಟೋಗಿದೆ. SIR ಆದಾಗ ಈಗ ಒಂದು ಪರಿಷ್ಕೃತ ಮತಪಟ್ಟಿ ಏನಿದೆ ಇದು ಪರಿಶುದ್ಧವಾಗಿದೆ ಅಂತ ಹೇಳುವಂಥ ವಿಷಯ ಈಗ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಆಮಿಷಗಳು ಮತ್ತು ಮತಪಟ್ಟಿ ಪರಿಷ್ಕರಣೆ, ಮತಗಳ್ಳತನದ ಆಪಾದನೆ, ಈ ಎಲ್ಲದರ ಮಧ್ಯೆ ಈಗ ಬಿಹಾರದ ಚುನಾವಣೆ ಮದರ್ ಆಫ್ ಆಲ್ ಎಲೆಕ್ಷನ್ ಅಂತ ಕರೆಯುವಂತಹ ಒಂದು ಮುನ್ನೋಟವನ್ನಿಟ್ಟಿದೆ. ಚುನಾವಣಾ ಆಯೋಗ ಕೂಡ ತನ್ನ ಎಲ್ಲ ಆ್ಯಪ್ಗಳನ್ನು ಸಮೀಕರಿಸಿ ಒಂದೇ ಆ್ಯಪ್ನ ಮುಖಾಂತರ ಈ ಚುನಾವಣೆಯನ್ನು ನಡೆಸಲಿಕ್ಕೆ ಮುಂದೆ ಹೊರಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗ ಮತಗಟ್ಟೆ ಒಳಗಡೆ ಮೊಬೈಲ್ ತೊಗೊಂಡೋಗೋ ಹಾಗಿಲ್ಲ, ಮತ್ತು ಏಜೆಂಟ್ಗಳನ್ನು ಏನು 100 ಮೀಟರ್ ವ್ಯಾಪ್ತಿಯಲ್ಲಿತ್ತು ಅದನ್ನು ಇನ್ನೂ ಸ್ವಲ್ಪ ಒಳಗಡೆಗೂ ಕೂಡ ಹಾಕಿಕೊಳ್ಳುವಂತಹ ಏಜೆಂಟ್ಗಳನ್ನು ನಿಯುಕ್ತಿ ಮಾಡುವಂತಹ ಹಲವಾರು ಬದಲಾವಣೆಗಳನ್ನು ತಂದಿದೆ. ಮತ್ತು ಇದರಲ್ಲಿ ಮತಯಂತ್ರದಲ್ಲಿ ಅಭ್ಯರ್ಥಿಯ ಕಲರ್ ಫೋಟೋವನ್ನು ಹಾಕುವಂತಹ ಎಲ್ಲ ಒಂದು ಬದಲಾವಣೆಗಳು 11-12 ಬದಲಾವಣೆಗಳ ಮುಖಾಂತರ ಈ ಚುನಾವಣೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಹಲವಾರು ಸಮೀಕ್ಷೆಗಳು ಈಗ ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಕೆಲವು ಸಮೀಕ್ಷೆಗಳು NDA ಮೈತ್ರಿಕೂಟದ ಪರವಾಗಿ ಹೇಳಿದ್ರೆ, ಇನ್ನು ಕೆಲವು ಸಮೀಕ್ಷೆಗಳು ಇಂಡಿ ಮೈತ್ರಿಕೂಟದ ಪರವಾಗಿ ಬರ್ತಾ ಇದೆ.
ಆದರೆ ಸರಾಸರಿಯಾಗಿ ನಾವು ನೋಡುವಾಗ ಈಗಲೂ ಕೂಡ ನಿತೀಶ್ ಕುಮಾರ್ ಅವರ ಒಂದು ಇಂಡಿ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸುವಂಥ ಸ್ಪಷ್ಟ ಸೂಚನೆಗಳು ಮುಂದೆ ಇರತಕ್ಕಂಥದ್ದು. ಆದರೆ ಜನಮಾನಸದಲ್ಲಿ ಯಾವ ವಿಧವಾದಂಥ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋದು ಅಡಗಿದೆಯೋ ಆ ಭಗವಂತನೇ ಬಲ್ಲ. ಯಾಕೆ ಅಂತೇಳಿದ್ರೆ ಇಷ್ಟು ಹಲವಾರು ಜಾತಿಗೆ ಒಂದು ರಾಜಕೀಯ ಪಕ್ಷ, ಪ್ರಾದೇಶಿಕಕ್ಕೆ ಒಂದು ರಾಜಕೀಯ ಪಕ್ಷ, ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಎಲ್ಲವೂ ಸೇರಿ ಇದು ಒಂಥರ ಕಿಚಡಿ ಆಗೋಗಿದೆ. ಕಿಚಡಿ ಅಂದರೆ ನಾವು ಮನೇಲಿ ಮಾಡ್ತೀವಲ್ಲ ಪೊಂಗಲ್, ಆ ರೀತಿಯಾಗಿ ಕಲಸಿ ಕದಡಿ ಹೋಗಿದೆ ಬಿಹಾರದ ರಾಜಕೀಯ. ಹಾಗಾಗಿ ಇಲ್ಲಿ ದಲಿತರ ಮತ್ತು ಅಲ್ಪಸಂಖ್ಯಾತರ ಮತ್ತು ಯಾದವರ ಮತಗಳ ಒಂದು ಪ್ರಾಬಲ್ಯ ಜಾಸ್ತಿ ಇರೋದರಿಂದ RJD ಪಕ್ಷ ತಾನು ಯಾದವಿ ಮತ್ತು ಮುಸಲ್ಮಾನರ ಒಂದು ಮತದಾನದ ಜಾತಿ ಸಮೀಕರಣದಲ್ಲಿ ನಾನು ಗೆಲುವನ್ನು ಸಾಧಿಸ್ತೀನಿ ಅಂತ ಹುಮ್ಮಸ್ಸಲ್ಲಿ ತೇಜಸ್ವಿ ಯಾದವ್ ಅವರು ಇದ್ದಾರೆ. ಹಾಗಾಗಿ ನಾವು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಕೇವಲ 32% ಎಲ್ಲ ಪಕ್ಷಗಳಿಗೂ ಬಿದ್ದಿದ್ದು ಇಂಡಿ ಮೈತ್ರಿಕೂಟಕ್ಕೂ ಮತ್ತು UPAಗೂ. ಅದರಲ್ಲಿ 23-26 ಅಂದರೆ 32.23 32.28 ಅಂದರೆ 5-6 0.28 ಈ ಒಂದು ರೇಷೋದಲ್ಲಿ ಮತ ವಿಂಗಡಣೆ ಆಗಿದ್ದು. ಹಾಗಾಗಿ ತುಂಬ ಸರಳ ಮತಗಳ ಅಂತರದಿಂದ NDA ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ವಿಷಯಗಳು ಜನರ ಮೇಲೆ ಪ್ರಭಾವವನ್ನು ಬೀರಿರೋದುಂಟು. ಯಾವುದು ಅಂತೇಳಿದ್ರೆ GST ರಿಫಾರ್ಮ್ ಅಂದರೆ ತೆರಿಗೆಯಲ್ಲಿ ಮಾಡಿದಂತಹ ಮಹತ್ತರವಾದ ಬದಲಾವಣೆ ಜನರ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀರಿದೆ. ಆಪರೇಷನ್ ಸಿಂಧೂರದಲ್ಲಿ ಕೇಂದ್ರ ಸರ್ಕಾರ ನಡೆದುಕೊಂಡಂತಹ ದಿಟ್ಟತನ ಏನಿದೆ ಅದು ಕೂಡ ಬಿಹಾರದ ಮತದಾರರ ಮೇಲೆ ಒಂದು ಪ್ರಭಾವವನ್ನು ಬೀರಿದೆ ಅಂತ ಇವತ್ತು ವಿಶ್ಲೇಷಣೆಯನ್ನು ಮಾಡಲಾಗಿದೆ. ಹಾಗಾಗಿ ಈ ಎಲ್ಲ ಚುನಾವಣೆಗಳು ನಡೆದು ನವೆಂಬರ್ 14ನೇ ತಾರೀಕಿಗೆ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ. ಹಾಗಾಗಿ 22ನೇ ತಾರೀಕಿಗೆ ಈ ಬಿಹಾರದ ಈಗ ಆಡಳಿತಾರೂಢದ ಸರ್ಕಾರದ ಅಧಿಕಾರ ಹೊರಟೋಗುತ್ತೆ. ಅದಕ್ಕೂ ಮುನ್ನ 8 ದಿನಕ್ಕೂ ಮುಂಚೆನೇ ಬಿಹಾರದ ಫಲಿತಾಂಶ ಹೊರಗಡೆ ಬರುತ್ತೆ. ಹಾಗಾಗಿ ಈ ಒಂದು ಬಿಹಾರದ ಚುನಾವಣೆಯಲ್ಲಿ ಮದರ್ ಆಫ್ ಆಲ್ ಎಲೆಕ್ಷನ್ ಅನ್ನುವಂಥ ಎಲ್ಲ ಚುನಾವಣೆಗಳ ತಾಯಿಯಲ್ಲಿ NDA ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತಾ ಅಥವಾ ಇಂಡಿ ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತಾ ಅನ್ನುವಂಥ ಒಂದು ನಿಗೂಢ ಪ್ರಶ್ನೆಯನ್ನು ವೀಕ್ಷಕರಾದ ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.